ಕೆತ್ತುವ ಸಂದರ್ಭದಲ್ಲೂ ಸಹಿತ ನೀವು ತುಂಬಾ ಏನಂದ್ರೆ ಧಾರ್ಮಿಕ ವಿಧಿವಿಧಾನಗಳನ್ನ ಸಹಿತ ಏನಂದ್ರೆ ಇದು ಮಾಡ್ತಿದ್ರಿ ಅನ್ನುವಂತಹ ಕಾರಣ ಇದೆಲ್ಲ. ಅಂದ್ರೆ ಧಾರ್ಮಿಕವಾಗಿ ಚಪ್ಪಲ್ ಹಾಕದೇ ಇರುವಂತದ್ದಾಗಿರ್ಬೋದು ಅಥವಾ ವ್ರತದಿಂದ ಮಾಡ್ತಾ ಇರುವಂತಹ ಮೂರ್ತಿ ಕೆತ್ತನೆ. ಈ ಕೆಲಸ ಅಂತಲ್ಲ, ಯಾವ ಕೆಲಸ ನನ್ನ ಜೀವನದಲ್ಲಿ ಚಪ್ಪಲ್ ಹಾಕೊಂಡು ಮಾಡಿಲ್ಲ ನಾನು. ಅದೇನಾದ್ರೂ ಮತ್ತೆ ಈಗ ಅಂತಿಮವಾಗಿ ಯಾವ ರೀತಿಯಾಗಿ ನಿಮ್ಗೆ ಫೀಲ್ ಆಗ್ತಿದೆ ಇಡೀ ದೇಶವೇ ಹೆಮ್ಮೆ ಪಡುವಂತಹ ಸಂದರ್ಭದಲ್ಲಿ ಸರ್? ಹೇಳಿದ್ನಲ್ಲ ಸರ್, ನನಗೆ ಸಂತೋಷ ಆಗಿದ್ದು ನಾ ಸೆಲೆಕ್ಟ್ ಆಗಿದ್ದೀನಿ ಅಂತಲ್ಲ, ನನ್ ವಿಗ್ರಹ ಸೆಲೆಕ್ಟ್ ಆಯ್ತು ಅಂತಲ್ಲ, ಆ ವಿಗ್ರಹ ದೇಶದ ಜನತೆಗೆ ಇಷ್ಟ ಆಗಿದೆಯಲ್ಲ, ನನಗೆ ಅದೇ ತುಂಬಾ ಖುಷಿ ಇದೆ. ಕೊನೆಯ ಪ್ರಶ್ನೆ, ಮುಂದಿನ ಪ್ರಾಜೆಕ್ಟ್ ಯಾವುದು? ಎಲ್ಲರೂ ನಿರೀಕ್ಷೆ ಅದೇ. ಈಗ ನಾನು ಫೋನೇ ತೆಗ್ದಿಲ್ಲ ಯಾರ್ದು, ನನ್ನ ಮುಂದಿನ ಪ್ರಾಜೆಕ್ಟ್ ಏನ್ ನನ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್. ನ್ಯೂಸ್ ಫಸ್ಟ್ ಕಡೆಯಿಂದ ಏನಂದ್ರೆ ನಿಮ್ಗೆ ಕಂಗ್ರಾಚುಲೇಷನ್ಸ್. ಇದು ಈಗ ಏನಂದ್ರೆ ಅರುಣ್ ಯೋಗಿರಾಜ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿ ಏನಂದ್ರೆ ಚಾಲೆಂಜಸ್ ಗಳಿದ್ವು, ಮತ್ತೆ ಮೊದಲ ಪಟ್ಟಿಯಲ್ಲಿ ಅವ್ರ ಹೆಸರೇ ಇರಲಿಲ್ಲ ಅನ್ನುವಂತಹ ವಿಚಾರವನ್ನ ಸಹಿತ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.